ಸರ್ ಈ ಕಿತ್ತಾಟದಲ್ಲಿ ಮಗು 2 ವರ್ಷದ ಮಗು ಅದು ಹೌದು 2 ವರ್ಷದ ಮಗು ಸ್ವಲ್ಪ ಆರೋಗ್ಯನೂ ಸರಿ ಇಲ್ಲ. ಅದು ಇದೆ ಕರ್ಕೋಗಿನಿ ಈಗ. ಎದೆ ಹಲವು ಇಲ್ಲ ಆಯಿತು. ತಾಯಿ ಬಿಟ್ಟಿದ್ದವ ಯಾವತ್ತೂ ಅಲ್ಲ. ನೋಡ್ತೀನಿ, ದೇವ್ರ ಹತ್ರ ಕೇಳ್ತೀನಿ, ಆದಷ್ಟು ಪ್ರಯತ್ನ ಮಾಡ್ತೀನಿ, ಉಳ್ಸೋಕ್ಕಾದ್ರೆ ಉಳಿಸ್ತೀನಿ, ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ನನ್ನ ಹತ್ರ ಪ್ರಯತ್ನ ನಾನು ಮಾಡ್ತೀನಿ. ಆರೋಗ್ಯ ಸ್ವಲ್ಪ ಪ್ರಾಬ್ಲಮ್ ಇದೆ. ನಾನೀಗ ಅಜ್ಜ ಅನ್ಸ್ಕಿನಿದಕ್ಕೆ ಮಗು ಕರ್ಕೊ-ಹೋಗ್ತೀನಿ, ಆದಷ್ಟು ನೋಡ್ತೀನಿ, ಜೀವಕ್ಕೆ ಹೆಚ್ಚಾಗಿ ನೋಡ್ತೀನಿ. ಮಗಳನ್ನೇನು ನೋಡ್ಕೊಂಡಿದ್ದ ಅದೇ ರೀತಿ ಮೊಮ್ಮಗನೂ ನೋಡ್ಕೊತೀನಿ. ಇನ್ನು ಕೊಡೋ ಒಂದು ದೇವರು. ಆದರೆ ಅದರಲ್ಲೂ ಬಂದು ಅವ್ರು ಏನಾದ್ರು ಮೋಸ ಮಾಡೋದು ಅಂಜಿದಲ್ಲಿ ಹೋಗ್ತಾರೆ. ಅವ್ರು ಯಾವುದಕ್ಕೂ ಹೆಸರಲ್ಲ, ಅದಕ್ಕೂ ರೆಡಿ ಇದ್ದಾರೆ. ಅವ್ರು ಯಾಕೆ ಮೋಸ ಮಾಡ್ತಾರೆ ಅಂದರೆ, ನಿನ್ನೆ ಆಸ್ಪತ್ರೆ ತುಂಬ ಮೋಸ ಮಾಡಿದ್ರು. ಅವರು ತುಂಬ ಮೋಸ ಮಾಡಿದ್ರು. ಅವ್ರು ಆಸ್ಪತ್ರೆಯಲ್ಲಿ ಇದ್ದೇ ನಮ್ಮನ್ನು ಒಡಗಿಸಿದ್ರು, ಮುಚ್ಚಾಕೊಂಡ್ರು ಅವರು. ಆಮೇಲೆ ಲಾಸ್ಟಿಗೆ ಸಿಕ್ಕಿಬಿದ್ರು ಅವರು. ಅವರಲ್ಲಿ ಮೋಸ ಅನ್ನೋದು ಯಾರು ಕಲಿಯೋರು ಇದ್ದರೆ ಅವ್ರ ಹತ್ರ ಕಲಿಬೇಕು. ಪಕ್ಕಾ ಮೋಸ ಅವರು, ಸುಳ್ಳು ಮೋಸ ಎಲ್ಲ ಸೇರಿಸ್ಕೊಂಡು ನಾವು ಸುಧಾರಿಸಿ. ನನ್ನ ಮಗಳು ಸುಧಾರಿಸಿತ್ತು. ನನ್ನ ಮಗಳು ಆದಷ್ಟು ಗುಟ್ಟು ಮಾಡ್ತು, ಭಾರಿ ಗುಟ್ಟಲ್ಲಿ ಹೇಳ್ತು ನನ್ನ ಮಗಳು. ಏನು ಹೇಳಿದ್ರು ಆಗಲ್ಲ. ನಾವು ಅದನ್ನು ನೋಡೋ ಆದಷ್ಟು ಸುಧಾರಿಸು ಮಗಳೇ ಅಂತ ಹೇಳಿದ್ನವು. ಅವ್ರು ಚೇಂಜ್ ಆಗಬಾರ್ದು, ಗಂಡ ಹೆಂಡತಿ ಹೊಂದಿಕೆಯಲ್ಲಿ ಅಂತ ಹೇಳಿದ್ನವು. ಈಗ ಮನುಷ್ಯನಿಗೆ ಸಂಸಾರ ಗಂಡ ಹೆಂಡತಿ ಅನ್ನೋದು ದೊಡ್ಡದು ಅಂತ ಮಾಡಿದ್ದೀನಿ ನಾನು. ಅವರು ಆದರೆ ಅದನ್ನು ಇಲ್ಲ. ನನ್ನ ಮಗಳು ಕೊಂದಾಕಿದ್ರು ಅವರು. ದಯವಿಟ್ಟು ನಂಗೆ ಅದಕ್ಕೊಂದು ಏನಾದ್ರು ಕೊಡಲೇಬೇಕು ಸರ್. ನನ್ನ ಮಗನ MSW ಹೊಡಿದ್ದು ಇದ್ದಂತೆ ಮಾಡ್ತೀನಿ. ಬಲಿ ಕೊಟ್ಟಿದ್ದು. ಈ ಕುರುಬರಿಗೆ ಕೊಡೋ ಬದಲು ನನ್ನ ಮಗಳು ಹೊಳಿ ಹಾಕ್ಬೋದಿತ್ತು. ನಾನು ತಪ್ಪು ನಮ್ಮದು ಇದೆ, ನಾನು ಇವನಿಗೆ ಕೊಡಬಾರ್ದಿತ್ತು. ಅದು ಯೋಗ ಎಂದು ಮಾಡಲ್ಲ ಅಂದೆ. ಅವ್ರು ಬಂದು ಕೇಂದ್ರು, ಭಾರಿ ಅನುಕೂಲ ಇತ್ತು, ಆಸ್ತಿ ಮನೆ ಎಲ್ಲ ಇತ್ತು, ಸರಿ ಅಂದೆ, ಕೊಟ್ಟು ನಮಗೆ ಏನು ಹೆಚ್ಚದ್ದು ಕೊಡಲ. 3 ವರ್ಷದೊಳಗೆ ಕೊಟ್ಟ. ಅವು ನಾನು ಏನು ಹೇಳೋಂಗಿಲ್ಲ. ಆ ರೀತಿ ಮಟ್ಟದಲ್ಲಿ ಇದ್ದೀನಿ ಸರ್. ನಾನು ಒಟ್ಟು ಇಷ್ಟು ಹೇಳಿದ್ದೆ ದೊಡ್ಡ ಮಾತು. ನಾನು ಏನೂ ಹೇಳೋಂಗೆ ಮಟ್ಟದಲ್ಲಿ ಇಲ್ಲ. ನನ್ನ ಹೆಸರು ಈಶ್ವರ್ ಅಂತೇಳಿ. ಮಗಳು ಕಳ್ಕೊಂಡೆ ನಾನು. ಆದರೆ ನಾನು ಎಲ್ಲರ ಹತ್ರ ಕೇಳ್ಕೊಳೋದು ಏನಂದರೆ ಸರ್, ಮಗು ತಂದೆ ತಾಯಿ ಅನ್ನೋದು ಮಗು ಅವನಿಗೆ ಭಾರಿ ತುಂಬ. ಅವನಿಗೆ ಮಗು ಅನ್ನೋದೇ ಇಲ್ಲ, ಮಗು ಅನ್ನೋ ಭಾವನೆ ಅವನಿಗಿಲ್ಲ. ನಾವು ಕೇಳ್ತಾ ಇರೋದು ಮಗುಗಾರು ಒಂದು ಅವಕಾಶ ಕೊಡಿ ಅಂತೇಳಿ. ಅವನಿಗೆ ಆರೋಗ್ಯ ಪ್ರಾಬ್ಲಮ್ ಇದೆ, ಜೀವನಾಸ್ತಿ ಏನೂ ಇಲ್ಲ, ಜೀವನಾಸ್ತಿ ಕೊಡೋರು ಯಾರು, ಅವ್ನು ನೋಡೋರು ಯಾರು ಅನ್ನೋದು ನಾನು ಮೊಮ್ಮಗನಿಗೆ ಕೊಡಿ ಅಂತ ನಾನು ಕೇಳ್ತಾ ಇರೋದು. ಹೌದು, ನಾನೇ ಮಾಡ್ತಾಯಿದ್ದೀನಿ, ನಾನು ಕರ್ಕೊಯ್ತೀನಿ. ಆರೋಗ್ಯ ಪ್ರಾಬ್ಲಮ್ ಇದೆ, ಬೇಕು ಮಗು ಅವ್ರು ನೋಡೋರಲ್ಲ, ಅವ್ರು ಅಂದು ಕೊಂದಾಕ್ ಬಿಡ್ತಾರೆ ಅವರು. ಅದಕ್ಕೆ ನಾನೇ ಸಾಕ್ತೀನಿ ಅಂತ ಕೊಡಿ. ನಿಮ್ಮದು ತುಂಬ ಅನುಕೂಲ ಇದೆ, ಆಸ್ತಿ ಮನೆಯೆಲ್ಲ ಇದೆ, ಅವನಿಗೆ ಏನಾದ್ರು ಕೊಡಿ. ನೀವು ಚೆನ್ನಾಗಿರಿ, ನನ್ನೇನು ಅವ್ರನ್ನ ತೀರಾ ಅನ್ನೋದಿಲ್ಲ. ನೀವು ಚೆನ್ನಾಗಿರಿ, ಮೊಮ್ಮಗನೂ ನೋಡ್ಕೊಳ್ಳಿ, ನನ್ನ ಮೊಮ್ಮಗನ ನೀವು ನೋಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇರೋದು. ಮೊಮ್ಮಗನ ಈಗೆಲ್ಲ ಕೈ ಸಿಕ್ಕಿದ್ರೆ ಕೊನ್ನ ಪರಿಸ್ಥಿತಿಯಲ್ಲಿ ಅವ್ರು ಅದಾರೆ. ಮೊಮ್ಮಗನ ಎಲ್ಲರೂ ಬಂದು ಕಿಡ್ನಾಪ್ ಮಾಡೋ ರೀತಿಯೂ ಅದಾರೆ ಅವರು. ಆ ಮಟ್ಟಿಗೆ ಅವ್ರಿಗೆ ಹೆಸರು ಅಂತಾರೆ ಅಲ್ಲ ಅವರು. ಅವರಿಗೆ ಬೇಕಾಗಿದ್ದು ದುಡ್ಡು ಒಂದೇ, ಮತ್ತೇನೂ ಇಲ್ಲ ಅವ್ರಿಗೆ ದುಡ್ಡೇ ಹೆಂಡ್ತಿ, ದುಡ್ಡೇ ದೊಡ್ಡಪ್ಪ, ದುಡ್ಡು ಅಷ್ಟೇ ಬೇಕಾಗಿದೆ ಅವ್ರಿಗೆ, ಮತ್ತು ಬೇರೆ ಏನೂ ಇಲ್ಲ ಅವ್ರಿಗೆ ಹೆಂಡ್ತಿ ಮಕ್ಕಳು ಯಾರು ಬೇಡ, ದುಡ್ಡು ಇದ್ದುಬಿಟ್ರೆ ಬೇಕಾದಷ್ಟು. ಆ ಕುಲ್ದಾರ ಅವ್ರು ಸರ್.